ಸೊ ನಾನಿವಾಗ ಒನ್ ಆಫ್ ದ ಹೈಯೆಸ್ಟ್ ಪಿಕ್ ಮುಳ್ಳಯ್ಯನಗಿರಿಲಿ ಇದ್ದೀನಿ ನೋಡಿ ನಡೆದಿ ಕಾಲಲ್ಲಿ ಏರ್ಕೊಂಡ್ಬಿಟ್ಟೈತೆ. ಸೊ ನಮ್ಮ ಮಹೇಂದ್ರ ಅಂತ ಕಿಪ್ಪಿ ಮೈ ವೀಕೆಂಡ್ ಅಲ್ಲಿ ಅಂತ ಬರಕ್ ಹೋಗ್ಲೇಬೇಡಿ. ಮೈಸನ್ ನಿಮ್ಮ ಅಪ್ಪ ನಾನು ಮೈಸನ್ ಇಲ್ಲ ಮುಂಡೆ ಮಗ ಗೊಸಿ ಬಳ್ಕಣಲ್ಲಪ್ಪ. ಟೆಂಟ್ ಹಾಕೋಣ ಅನ್ಕೊಂಡಿದೀವಿ. ನಾನು ಪಕ್ಕಾ ಆಕ್ಚುಲಿ ಲೋಕಲ್ ನಾನು. ನಮಸ್ಕಾರ ಕನ್ನಡಕ, ನಾನು ನಿಮ್ಮ ಲೋಕ ಕನ್ನಡಿಗ. ಸೊ ತುಂಬ ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ನಾನಂತೂ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಅದರಿಂದ ಸ್ವಲ್ಪ ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಇನ್ಮೇಲೆ ಆದಷ್ಟು ವೀಕ್ಲಿ 2 or 3 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ನನ್ನ ಗ್ಯಾಂಗ್ ಎಲ್ಲ ಫುಲ್ ಸೇರಿಕೊಂಡು ಚಿಕ್ಕಮಂಗ್ಳೂರು ಸೈಡ್ ಟ್ರಿಪ್ ಅಂತ ಬಂದಿದ್ದು. ಫಸ್ಟ್ ಡೇ ಬಂದ್ಬಿಟ್ಟು ನಾವು ಮುಳ್ಳಯ್ಯನಗಿರಿ ಪೀಕಿಗೆ ಬಂದಿದ್ದು. ಸೊ ನೀವು ನೋಡ್ಬೋದು, ಪ್ಲೇಸ್ ಮಾತ್ರ ಮಸ್ತ್ ಆಗಿದೆ. ಮಾತ್ರ ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಪ್ಲೇಸ್ ಮಾತ್ರ ಮಸ್ತ್ ಆಗಿದೆ. ನಾವೇನು ತೊಂದರೆ ಮಾಡ್ಕೊಂಡ್ಬಿಟ್ಟು ಅಂದರೆ ಅಷ್ಟೇನು ವಿಸಿಟ್ ವೀಕೆಂಡಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಅದೇ ನಾವು ಮಾಡಿದ ತಪ್ಪು. ಲಾಸ್ಟ್ ಇಯರ್ ಬಂದಾಗ ವೀಕ್ ಡೇಸಲ್ಲಿ ಬಂದಿದ್ದು, ಅದು ಆಗಸ್ಟಲ್ಲಿ ಬಂದಿದ್ದು. ಸೊ ಅವಾಗ ಆಲ್ಮೋಸ್ಟು ಟ್ರಾಫಿಕ್ ಇರಲಿಲ್ಲ. ಈ ಸರಿ ಬಂದಾಗ ವೀಕೆಂಡಲ್ಲಿ ಬಂದಿದ್ದೀವಿ. ನೋಡ್ಬೇಕು, ಅಲ್ಲೇ 2ರಿಂದ 5 ಕಿಲೋಮೀಟ್ರು ನಡ್ಕೊಂಡೇ ಬಂದಿದ್ದೀವಿ. ಗಾಡಿ ನಿಲ್ಲಿಸ್ಬಿಟ್ಟು ಕೆಳಗಡೆನೇ ಅಷ್ಟು ಟ್ರಾಫಿಕ್ ಇದೆ. ಆಲ್ಮೋಸ್ಟ್ ನೀವು ಗಾಡಿ ಬರ್ತೀರಾ ಅಂದರೆ ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ವೀಕೆಂಡಲ್ಲಿ ಅಂತ ಬರೋಕ್ಕೆ ಹೋಗ್ಲೇಬೇಡಿ, ಯಾಕಂದ್ರೆ ಅಷ್ಟು ಟ್ರಾಫಿಕ್ ಇರ್ತೀವಿ. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಪ್ಲಾಸ್ಟಿಕ್ ಎಸ್ದೋರಿ. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೀನಿ. ಸೋಡಾ ಬಿಡ, ಇಲ್ಲಿ ಬಂದು ಪರಿಸರನ ಹಾಳು ಮಾಡಬೇಡಿ. ಸೊ ನೋಡ್ಬೋದು, ಇಲ್ಲಿ ತುಂಬ ಕಡೆ ಬಾಟ್ಲಿ ಎಸ್ತಿದ್ದಾರೆ. ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಬಂದರೆ ಈ ತಗೊಬಂದಿರೋ ವಸ್ತುನೆಲ್ಲ ವಾಪಸ್ ತೊಗೊಂಡೋಗಿ. ಈ ಥರ ಟೂರಿಸ್ಟ್ ಪ್ಲೇಸಿಗೆ ಬಂದಾಗೆಲ್ಲ ಪ್ಲೇಸ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಗುರು. ನೋಡ್ಬೋದು, ಫಾಗ್ ಅಂತೂ ನಮ್ಮ ಮುಂದೆ ಇರೋ ಯಾರಿದ್ದಾರೆ ಅಂತ ಕಾಣಿಸ್ತಿಲ್ಲ, ಅಷ್ಟು ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ. ಎಲ್ಲಿ ನೋಡಿದ್ರು ಫೋಟೋ ತಗೊಳ್ಳೋರು, ವೀಡಿಯೋಸ್ ಮಾಡ್ಕೊಳ್ಳೋರು ಬರೀ ಅವರೇ ಇರ್ತಾರೆ. ಸೊ ಗೈಸ್, ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀನಿ, ಬನ್ನಿ ನಿಮಗೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮಹೇಂದ್ರ, ಇವ ನಮ್ಮ ಮಹೇಂದ್ರ ಅಂತ ಕಿಪ್ಪಿ ಮೈ. ಯಾಕೆ ಜನರೇ? ಸೊ ಗೈಸ್ ನೋಡಿ, ಅಲ್ಲಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ರೀಲ್ಸ್ ಮಾಡಕ್ಕೆ. ಮಾಡ್ರು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಚಾಂಬರ್ತಿ ತಗೋ, ಪರವಾಗಿಲ್ಲ. ಬಾರ, ಯಾಕೋ ಎದುರ್ಕೊಬೇಡ, ಬರಲ್ಲ ಮಾಡೋರ ಪರವಾಗಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಿಜವಾಗ್ಲೂ ಕ್ಲೈಮೇಟ್ ಮಾತ್ರ ಮಸ್ತ್ ಆಗಿದೆ ಅಂತ ಹೇಳ್ತೀನಿ. ಫುಲ್ಲು ಫಾಗ್. ನಮ್ಗೆ ಏನು ಇಲ್ಲಿ ಬಂದಿರೋ ಗ್ಯಾಂಗ್ಗಳೆಲ್ಲ ಬರೀ ರೀಲ್ಸ್ ಮಾಡಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಅವರೆಲ್ಲ ನೋಡ್ಬೋದು ನೀವು. ನಮ್ಮ ಗ್ಯಾಂಗ್ ಎಲ್ಲ ರೆಡಿ ಆಗ್ತಿದ್ದಾರೆ ರೀಲ್ಸ್ ಮಾಡಕ್ಕೆ. ಆಗ್ಲೇ ಗ್ರೂಪಲ್ಲಿ ಒಂದು 50 ರೀಲ್ಸ್ ಕಳಿಸಿದ್ರು. ನಮ್ಮ ಗ್ರೂಪಲ್ಲಿ ಒಂದು ತಿಂಗಳಿಂದ ರೀಲ್ಸ್ ಕಳಿಸ್ತಾನೆ ಇದೆ, ಅದು ಮಾಡಕ್ಕೆ ಇದು ಮಾಡ್ಬೇಕಂತ. ಈಗೆಲ್ಲ ಇನ್ ಕಡೆ ರೆಡಿ ಆಗ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ನಾನಂತೂ ಇಲ್ಲೆಲ್ಲ ಪ್ಲೇಸಸ್ ಹೆಂಗಿದೆ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ ಪ್ಲೇಸಸ್ಸಲ್ಲಿ ಹೆಂಗಿದೆ ಅಂತ. ಸೊ ನಾನಿವಾಗ ಒನ್ ಆಫ್ ದ ಹೈಯೆಸ್ಟ್ ಪಿಕ್ ಮುಳ್ಳಯ್ಯನಗಿರಿಲಿ ಇದ್ದೀನಿ ನಾನು. ನೋಡ್ಬೋದು, ಜಾಗ ಮಾತ್ರ ರಿಯಲಿ ಲಿಟ್ರಲಿ ಮಸ್ತಾಗಿದೆ ಗುರು. ನೀವು ಬಂದು ನೋಡಲೇಬೇಕು ಜಾಗ ಮಾತ್ರ. ಆದಷ್ಟು ಜುಲೈ ಆಗಸ್ಟಲ್ಲಿ ಬಂದು ವಿಸಿಟ್ ಮಾಡಿ, ನಿಜವಾಗ್ಲೂ ಸಖತ್ತಾಗಿದೆ. ಬಟ್ ವೀಕೆಂಡ್ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ನಮಗಂತೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಇವತ್ತಂತೂ. ತುಂಬ ಟ್ರಾಫಿಕ್ ಗುರು. ಆಲ್ಮೋಸ್ಟ್ 3ರಿಂದ 4 ಕಿಲೋಮೀಟ್ರ್ ನಡ್ಕೊಂಡೇ ಬಂದೀವಿ ಗಾಡಿ ನಿಲ್ಲಿಸ್ಬಿಟ್ಟು ವಾಪಸ್ ಹೋಗಿ. ಅಷ್ಟು ಬಂದವರೆಲ್ಲ ಹೇಳ್ತಿದ್ರು ಸಕ್ಕ ಟ್ರಾಫಿಕ್ ಇದೆ ಅಂತ. ಇಲ್ಲಿ ಬಂದಿರೋ ಜನಗಳ ರೀಲ್ಸ್ ಮಾಡ್ತಾ ಇದ್ದಾರೆ. ರೀಲ್ಸ್ ಬಿಟ್ಟು ಇನ್ನೇನು ಮಾಡ್ತಾಯಿಲ್ಲ, ಇಲ್ಲಿರೋ ಪರಿಸರನ ಎಂಜಾಯ್ ಮಾಡ್ತಾಯಿಲ್ಲ ಅವರು, ಕ್ಲೈಮೇಟ್ನ ಎಂಜಾಯ್ ಮಾಡ್ತಾರೆ. ಅದು ಬಿಟ್ಟು ರೀಲ್ಸ್ ಮಾಡ್ತಾ ಇದ್ದಾರೆ. ಬಟ್ ರೀಲ್ಸು ವೀಡಿಯೋಸ್ ಎಲ್ಲ ಇಂಪಾರ್ಟೆಂಟ್, ಯಾಕಂದರೆ ಇನ್ನೊಂದ್ಸರಿ ಬರ್ತಾರೋ ಇರೋ ಗೊತ್ತಿಲ್ಲ. ಸೊ ನಾವು ಮುಳುಗೆಲ್ಲ ಕರಿತಾ ಇದ್ದಾರೆ ರೀಲ್ಸ್ ಮಾಡಬೇಕು ಅಂತ. ಸೊ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವತ್ತಿನ ಫಸ್ಟ್ ಪ್ಲೇಸು ಸೀತಾಲಯನಗಿರಿ ಮತ್ತು ಮುಳ್ಳಯ್ಯನಗಿರಿ ನೋಡಾಯಿತು. ಇವಾಗ ನೆಕ್ಸ್ಟ್ ಪ್ಲೇಸ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಇನ್ನೂ ಹೋಗೋ ಪ್ಲ್ಯಾನ್ ಮಾಡಬೇಕಲ್ಲ, ಈ ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ. ನೋಡಿ, ಆಲ್ಮೋಸ್ಟ್ ಇವತ್ತು ಪ್ಲಾನೇ ಗೊತ್ತಿಲ್ಲ, ಟ್ರಿಪ್ ಬಂದಿದ್ದೀವಿ ನಾವು. ಆಲ್ಮೋಸ್ಟ್ ಇವತ್ತು ಒಂದು 3 ಪ್ಲೇಸಲ್ಲಿ ಕವರ್ ಮಾಡಿ ಟೆಂಟ್ ಹಾಕೋಣ ಅಂದ್ಕೊಂಡಿದ್ದೀವಿ. ನಮ್ಮ ಹುಡುಗರು ಸ್ವಲ್ಪ ಜನ ಮುಂದೆ ಹೋಗ್ತಾ ಇದ್ದಾರೆ. 3 ಜನ ಫ್ರೆಂಡ್ಸ್, ನಾವು ಹೋಗ್ಬೇಕಾದ್ರೆ ಫುಲ್ಲು ಜಾಮಿತ್ತು, ಲೇಕ್ ಫುಲ್ಲು ಜಾಮಿತ್ತು. ಅದಕ್ಕೆ ಗಾಡಿಯೆಲ್ಲ ಕೆಳಗಡೆ ಪಾರ್ಕಿಂಗ್ ಮಾಡಿ 2 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಸರಿ ಫ್ರೆಂಡ್ಸ್. ರೋಡ್ ಫುಲ್ ಜಾಮ್ ಇತ್ತು.
ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. So guys, ನಮ್ಮ ಹುಡುಗರ ಜಾಯ್ನ್ ಆದ್ರು. Guys, ನಿಮ್ಗೆ ನಮ್ ದೊಡಮ್ಮ ತೋರಿಸ್ತೀನಿ ಬನ್ನಿ. ಇವ್ರೆ ನಮ್ ದೊಡಮ್ಮ. ಅವ್ರ ಚಿಕ್ಕಮ್ಮ ಹಿಂದೆ ಇಲ್ಲಿ ಬರ್ತಾರಲ್ಲ ಅವ್ರು ನಮ್ ಚಿಕ್ಕಮ್ಮ ಇವರು. ಗೈಸ್ ಸೈಕಲ್ ಅಲ್ಲಿ ಹಾಸನಿಂದ ಇಲ್ಲಿವರೆಗೂ ಬಂದಿದೆ ಮುಳ್ಳಯ್ಯನಗಿರಿ ಪಿಕ್ಗೆ. ಬರೀ ಸೈಕಲ್ ಅಲ್ಲಿ ಬಂದಿರೋದು ಇಲ್ಲಿಗೆ. ಸೊ ಗೈಸ್ ಇವಾಗ ಫಾಗ್ ಕಮ್ಮಿ ಆಗಿದೆ ನೋಡ್ಬೋದು ನೀವು, ಸ್ವಲ್ಪ ವ್ಯೂ ಸಕ್ಕದ ಕಾಣಿಸ್ತಿದೆ ಇಲ್ಲಿಂದ. ಚಿಲ್ ಮಾಡ್ಬೇಕಾ ಚೀಟಿ ಪಿಟಿ ಮಳೆಯಲ್ಲಿ ಮಾಡ್ಬೋದು ಸೂಪರ್. ಯಾಕೋ ಚಪ್ಪಲಿ ಕೈಲಿ ಕಂಡಿದ್ಯಾ? ಯಾಕೋ ಯಾರ್ದು ನೋಡಿ ನಡ್ದಿ ಕಾಲಲ್ಲಿ ಏರ್ಕೊಂಡ್ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ತೋರ್ಸ ಕಾಲ್ ತೋರ್ಸು, ಅದೆಲ್ಲ ನೋಡ್ರಿ ಕಾಲೆಲ್ಲ ಫುಲ್ ರೆಡ್ ಆಗ್ಬಿಟ್ಟೈತೆ. ನೀನ್ ಚಪ್ಪಲಿ ಹಾಕೊಂಡಿರೋ ಅಂತ ಇಷ್ಟು ನಿಂದು, ನಾವು ಶೂ ಹಾಕೊಂಡಿರೋರು ನಮ್ದು. ಧೀರಜ್ ಇಲ್ಲಿ ಬಂದಿದ್ದು ಹೆಂಗ ಅನ್ಸ್ತೈತಿ ನಿನಗೆ? ಸೂಪರ್ ಐತೆ. ಕಷ್ಟಪಟ್ಟು ಕರ್ಕೊಂಡ್ ಬಂದಿರೋದು ನಾವಲ್ವಾ? ಇರ್ತದೆ ಕಣಪ್ಪ. ಕಾಲ್ ತೊಳ್ಕೊಂಡ್ಬಿಡ್ತೀನಿ. ಸೊ ಗೈಸ್ ನಿಜವಾಗ್ಲೂ ನಮ್ಮ ಧೀರಜ್ನ ಕಷ್ಟಪಟ್ಟು ಕರ್ಕೊಂಡ್ ಬಂದಿರೋದು. ನಮ್ಮ ಅಪ್ಪ ಅಮ್ಮಂಗೆ ಟ್ರಿಪ್ ಹೋಗ್ಬೇಕಾದ್ರೆ ಇಷ್ಟೊಂದು ಬೇಡ್ಕೋತೀವೋ ಇಲ್ವಾ ಗೊತ್ತಿಲ್ಲ. ಮುಂಡೆ ಮಗ ಗೊಸಿ ಬೆಳ್ಕೊಂಡಿಲ್ಲ ಫ್ರೆಂಡ್ಸ್. ಅವ್ರ ಅಪ್ಪ ಅಮ್ಮನ ಹತ್ರ ಎಷ್ಟು ಬೇಡ್ಕೊಂಡಿದೀವಿ ಅಂದ್ರೆ ಕಾಲಿಗೆ ಬಿದ್ದಿಲ್ಲ. ಅಯ್ಯೋ 2 ಅವರ್ 3 ಅವರ್ ಅವ್ರ ಮನೇಲೆ ಹೋಗಿ ಬೇಡ್ಕೊಂಡು ಅಯ್ಯೋ ನಮ್ಮ ಪಜಿತಿ ಕೇಳ್ಬೇಡ್ರಿ, ಆ ರೀತಿ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಟ್ರಿಪ್ ಕ್ಯಾನ್ಸಲ್ ಆಗೋ ಸ್ಟೇಜಿಗೆ ಬಂದಿತ್ತು ಅವನಿಗೋಸ್ಕರ. ಫ್ರೆಂಡ್ಸ್ ಫೈನಲಿ ಹೆಂಗ ಮಾಡಿ ನಮ್ಮ ಗ್ಯಾಂಗ್ ಫುಲ್ ಬಂದಿದ್ದೀವಿ. ನಾವೇನು ಪ್ಲ್ಯಾನ್ ಹಾಕೊಂಡಿದ್ವೋ ಅದೇ ರೀತಿ ಇವಾಗ ಪ್ಲ್ಯಾನ್ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಈಗ ಮುಳ್ಳಯ್ಯನಗಿರಿ ಮತ್ತೆ ಶೀತಲಗಿರಿ 2 ಪ್ಲೇಸ್ ಕವರ್ ಮಾಡಿದ್ದೀವಿ. ಅಲ್ಲಿಂದ ಕೆಳಗಡೆ ಬಂದ್ವಿ ಅಂತ ತೋರಿಸ್ತೀವಿ ನೋಡ್ರಿ. ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿವಿ. ಯಾಕಂದ್ರೆ ನಮ್ಮ ಗಾಡಿ ಫುಲ್ ಇಲ್ಲೇ ಇನ್ಸ್ಪುಟ್ ಆಗಿದೆ ಪಾರ್ಕಿಂಗ್ ಇಲ್ಲಿ, ಯಾಕಂದ್ರೆ ಫುಲ್ ಟ್ರಾಫಿಕ್ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲೇ ಇನ್ಸ್ಪುಟ್ ಆಗಿದೆ. ಇವಾಗ ಇಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗ್ಬೇಕು. ಗ್ಯಾಂಗಲ್ಲಿ ಸ್ಲೋ ಆಗಿ ಬರೋರು ಇವ್ರು 3 ಜನ ಬರ್ತಾರೆ ನೋಡ್ರಿ ಲಾಸ್ಟಲ್ಲಿ. ನಮ್ಮ ಹುಡುಗರಲ್ಲಿ ಅಲ್ಲೇ ಬಂದು ಗಾಡಿ ನೋಡ್ಕೊತಿದ್ರು. ನಮ್ ಗ್ರೂಪ್ ಅಲ್ಲಿ ರೆಸ್ಪಾನ್ಸಿಬಲ್ ಅಂದ್ರೆ ನಮ್ಮ ಕೋಳಿ ಅಲ್ಲ, ಅವನು ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ. ಬಂದು ಗಾಡಿಗಳ ನೋಡ್ಕೊತಾವನೆ. ಅವ್ನ ಶಿಷ್ಯ ತಂದೆ ಬೈಯೋದ್ ನಮ್ಮ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನು ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ. ನನ್ ಮಗ ಯಾವಾಗ ನಾ ಹತ್ರ ಬಂದು ಅಪ್ಪ ಅಂತ ಹೇಳ್ತಾ ಇರ್ತಂದ ಕೋಳಿ ಅವನು. ನಮ್ ಗ್ಯಾಂಗ್ ಅವರು ನೀವು ಬಂದ್ಬಿಟ್ರಿ ಇವಾಗ ಇಲ್ಲಿಂದ ಬೇರೆ ಪ್ಲೇಸ್ ಹೋಗ್ಬೇಕು. ಸೊ ಒಳಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಇವ್ರು ನಮ್ ಬಾಸ್ ನಕ್ಕನ್ 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಬ್ರೋ ಸ್ವಲ್ಪ ತಿಕ್ಕ ಮುಚ್ಕೊಂಡ್ ಕುತ್ಕೊಳ್ಳಿ ಬ್ರೋ.